ಎಲ್ರಿಗೂ ನಮಸ್ಕಾರ. ಎಂ ಫಾರ್ಮಿಂಗ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಮುದಗಲ್ ಸಂತೆಗೆ ಬಂದಿದ್ದೀವಿ. ಎತ್ತಿನ ಸಂತೆ ನೋಡ್ತಾ ಇದ್ದೀರಾ. ಮುದಗಲ್ ಸಂತೆ ಭಾನುವಾರ ನಡೀತೆ. ಇದು ಮುದಗಲಲ್ಲಿ ಎತ್ತಿನ ಸಂತೆ. ನಾವಿವತ್ತು ಮುದಗಲ್ಗೆ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, ಎತ್ತು ತುಂಬ ಬಂದಿದ್ದಾವೆ ಮುದಗಲಲ್ಲಿ. ಅಂದರೆ ಮಳೆ ಬಂದ ಕಾರಣ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಎತ್ತು. ಯಾಕಂದರೆ ಶನಿವಾರ ನೈಟು ಚೆನ್ನಾಗಿ ಮಳೆ ಬಂದಿತ್ತು ಈ ಕಡೆ ಸೈಡೆಲ್ಲ. ನೋಡ್ತಾ ಇದ್ದೀರಾ. ಆದರೂ ರೈತರು ಎತ್ತುಗಳನ್ನ ತಂದಿದ್ದಾರೆ ಮುದಗಲಲ್ಲಿ. ಈ ವಿಡಿಯೋದಲ್ಲಿ ರೈತರನ್ನ ಅಷ್ಟೊಂದು ಮಾತಾಡಿಸಿಲ್ಲ, ಅಂದರೆ ರೇಟ್ ಏನು ಕೇಳಿಲ್ಲ. ಹಂಗೆ ಸುಮ್ಮನೆ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಕೊನೆವರೆಗೆ ನೋಡಿ ಯಾವ ಎತ್ತು ಬಂದಿದ್ದಾವೆ, ಯಾವ ಥರ ಎತ್ತು ಬಂದಿದ್ದಾವೆ. ಫುಲ್ಲು ಮುದಗಲ್ ಸಂತೆ, ಎತ್ತಿನ ಮುದಗಲ್ ಸಂತೆ ತೋರಿಸ್ತಾ ಇದ್ದೀವಿ. ಇದರಲ್ಲಿ ನೋಡ್ತಾ ಇದ್ದೀರಾ. ಈಗ ಮಳೆ ಬಂದ ಕಾರಣ ರೈತರೆಲ್ಲ ಉಳಿಮೆಗೆಲ್ಲ ಎತ್ತುಗಳನ್ನ ಹುಡುಕ್ತಿರ್ತಾರೆ. ಈ ಸದ್ಯಕ್ಕೆ ಎತ್ತಿಗೆ ಭಾಳ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ಹಂಗೆ ನೋಡ್ತಾ ಹೋಗೋಣ. ನೋಡಿ, ಚೆನ್ನಾಗಿರೋ ಎತ್ತುಗಳು ಬಂದಿದ್ದಾವೆ. ಅಂದರೆ ನಮ್ಮ ಸೈಡೆಲ್ಲ ಇವು ಒಂಥರ ಚಿಕ್ಕ ತಳಿ, ಅಷ್ಟೊಂದು ದೊಡ್ಡ ದನ ಏನಿಲ್ಲ. ಬರ್ತವೆ, ಅಂದರೆ ಕಮ್ಮಿ. ಆದಷ್ಟು ಜವಾರಿ ದನನೇ ಜಾಸ್ತಿ. ನೋಡಿ ಊರು ಎಷ್ಟು ಚೆನ್ನಾಗಿದೆ. ಇವು ಒಂದು ಎರಡಲ್ಲೂ ನಾಲ್ಕಲ್ಲಿ ಹಿಂಗಿರ್ತವೆ. ನೋಡಿ, ಇದು ಒಂಟಿ ಇತ್ತಂತೆ. ಇದು ಒಂಟಿ ಎತ್ತು ನೋಡಿ ಕಟ್ಟಿದ್ದಾರೆ. ನೋಡಿ ಈ ಜೋಡಿ ನೋಡಿ ಯಾವ ಥರ ಇದ್ದಾವೆ. ತುಂಬ ಚೆನ್ನಾಗಿ ಉಳಿಮೆಗೆಲ್ಲ ಈ ಥರದ ಎತ್ತು ತುಂಬಾ ಚೆನ್ನಾಗಿರ್ತವೆ. ಯಾಕಂದರೆ ಸ್ವಲ್ಪ ಇವಾಗ ಎತ್ತುಗಳು ಟ್ಯಾಕ್ಟ್ರ್ ಬಂದಾಗಲಿಂದ ಎತ್ತುಗಳಾದರೂ ಆದಷ್ಟು ಕಮ್ಮಿ ಆಗಿದ್ದಾವೆ. ಆದರೆ ರೈತರು ಬಿಡಲ್ಲ. ಎತ್ತಿದ್ರೇ ಒಂಥರ ಹುಮ್ಮಸ್ಸು ರೈತರ ಮನೆ ಮುಂದೆ. ಯಾಕಂದರೆ ಯಾವಾಗಲೂ ಎತ್ತುಗಳು ಇರ್ತಾವಲ್ಲ, ಹಾಗಾಗಿ ಎತ್ತುಗಳನ್ನ ಹುಡುಕ್ತಾ ಇರ್ತಾರೆ. ನೋಡ್ಬೋದು, ಈ ಎತ್ತುಗಳಕ್ಕಿಂತ ಸಂತೆಯಲ್ಲಿ ಜನಗಳೇ ಜಾಸ್ತಿ ಇದ್ದಾರೆ. ಯಾಕಂದರೆ ನೋಡೋಕ್ಕೆ ಬರೋರು ಇವಾಗ ತಗೊಳ್ತಾರಲ್ಲ. ಮಳೆ ಬಂದ ಸೀಸನ್, ಇವಾಗ ಫಸ್ಟ್ ಬಿತ್ತನೆ ಮಾಡ್ತಾರಲ್ಲ. ಇವಾಗ ಈ ವರ್ಷದಿಂದ ಇದೇ ಫಸ್ಟ್ ಮಳೆ. ಈ ಮಳೆಗೆಲ್ಲ ಎಲ್ಲ ಜನ ಬಿತ್ತಾರೆ. ಎಳ್ಳು ಬಿತ್ತವ್ರು ಎಳ್ಳು, ತೊಗರಿ ಬಿತ್ತಾರೆ. ತೋಟ ಇದ್ದವ್ರನ್ನ ಮೊದಲೆಲ್ಲ ಬಿತ್ತಿರ್ತಾರೆ. ಇವಾಗ ಹೊರವಲ್ದವ್ರು ಇರ್ತಾರಲ್ಲ, ಹಂಗಾಗಿ ಬಿತ್ತ ಸೀಸನ್ ಅಲ್ಲ, ಎತ್ತುಗಳಿಗೆ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿರೋ ಎತ್ತುಗಳು ಬಂದಿದೆ. ನೋಡಿ ಹೆಂಗಿದ್ದಾವೆ, ಚೆನ್ನಾಗಿದೆ ಎತ್ತು. ಬನ್ನಿ ಹಂಗೆ ಮುಂದೆ ತೋರಿಸ್ತಾ ಹೋಗ್ತೀನಿ. ಅಂದರೆ ರೈತರನ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ. ನಾನು ಮೈಕ್ ತಗೊಂಡು ಹೋಗಿದ್ದಿಲ್ಲ, ಹಂಗಾಗಿ ಈ ವಾಯ್ಸ್ ಕ್ಲಿಯರಿಟಿ ಸರಿಯಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ಮಾತಾಡ್ಸೋಕ್ಕಾಗಲ್ಲ. ಯಾಕಂದರೆ ಮೈಕ್ ಇದ್ದರೆ ಚೆನ್ನಾಗಿ ಕೇಳಿಸುತ್ತೆ ರೈತರು ಮಾತಾಡೋದು. ಇಲ್ಲಾಂದರೆ ಬರೀ ಸೌಂಡೇ ಬರುತ್ತೆ. ಹೀಗಾಗಿ ಮತ್ತು ಸೌಂಡ್ ಇಲ್ಲ ಏನಿಲ್ಲ ಅಂತ ಮತ್ತು ಜನ ಕಮೆಂಟ್ ಮಾಡ್ತಾರೆ, ಸೌಂಡ್ ಇಲ್ಲ ಅಂತ, ಸರಿಯಾಗಿ ಬಂದಿಲ್ಲ ಅಂತ. ಅದಕ್ಕೆ ಹಂಗೆ ಇಲ್ಲಿವರೆಗೂ ಬಂದಿದ್ದೀವಿ. ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗಮ್ಮ, ನೋಡೋರು ನೋಡ್ತಾರೆ ಅಂತ. ರೇಟು ಏನು ಕೇಳಿಲ್ಲ ಇದರಲ್ಲಿ. ರೇಟ್ ಕೇಳಿದ್ದು ವೀಡಿಯೋನ ನೋಡ್ತೀವಿ ಅಂತಂದರೆ ಇದರಲ್ಲಿಲ್ಲ. ಸ್ಕಿಪ್ ಮಾಡ್ಬೋದು ವೀಡಿಯೋನ. ಹಂಗೆ ಏನಿಲ್ಲ, ಹೀಗೆ ಸುಮ್ಮನೆ ಏನಪ್ಪ ಒಂದು ರೌಂಡು ಹೋಗೋಣ ಅನ್ನೋರಿದ್ದರೆ ನೋಡ್ಬೋದು ಎತ್ತುಗಳನ್ನ. ನಮ್ಮೂರು ಬಂದು ಛತ್ತರ್ ಅಂತ, ಅಲ್ಲಿಂದ ಬಂದು ವೀಡಿಯೋ ಮಾಡ್ತೀನಿ. ನಮ್ಮೂರಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಮುದಗಲ್ಲು. ಹಂಗೆ ಬಂದಿದ್ದೆ, ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಈ ಜೋಡಿ ಹೆಂಗಿದ್ದಾವೆ, ಬಣ್ಣ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದ್ದಾವೆ ಜೋಡಿ. ಇವು ಒಂದೇನೋ ಒಂದು 4 ಕಲ್ಲು ಹಿಂಗಿರ್ತಾವೆ ಎತ್ತು, ಚೆನ್ನಾಗಿದಾವೆ ನೋಡಿ. ಒಂದಕ್ಕಿಂತ ಒಂದು ಟಾಪ್ ಇದ್ದಾವೆ ಎತ್ತು. ಗಳೆ ಹೊಡೆಯೋರಿಗೆ ಮಾತ್ರ ಚೆನ್ನಾಗಿರೋ ಎತ್ತುಗಳೇ ಇವೆಲ್ಲ. ಅಂದರೆ ಇವು ಮೋಸ್ಟ್ಲಿ ವ್ಯಾಪಾರಸ್ಥರ ಬಳಿ ಇರ್ಬೋದು. ಯಾಕಂದರೆ ಅವರು ವ್ಯಾಪಾರಸ್ಥರು ಜೋಡಿ ಚೆನ್ನಾಗಿರೋ ಎತ್ತನ್ನ ತಂದು ಸಂತೆಯಲ್ಲಿ ಕಟ್ಟಾಕ್ತಿರ್ತಾರೆ. ಮೋಸ್ಟ್ಲಿ ಅವ್ರಿಗೆ ಇರ್ಬೋದು ಅಂತ ಅನಿಸುತ್ತೆ. ಇವು ಬನ್ನಿ ಹಂಗೆ ಮುಂದೆ ಹೋಗೋಣ. ನೋಡಿ ಇವು ದೊಡ್ಡಲ್ಲು, ಬಾಯಿಗೂಡಿ ಇರ್ಬೋದು ಅನಿಸುತ್ತೆ ಮೋಸ್ಟ್ಲಿ. ದೊಡ್ಡ ಎತ್ತುಗಳಿದೆ ಇವು. ಎಲ್ಲ ಗಳೆ ಹೊಡೆದಿರೋ ಎತ್ತುಗಳೇ ಇವು. ನೋಡಿ ಎಷ್ಟು ಚೆನ್ನಾಗಿದೆ. ಗೆಳೆಯಕ್ಕೆ ಹೋದರೆ ಚೆನ್ನಾಗಿ ಎಳಿಬೋದು ಅಂತ ಅನಿಸುತ್ತೆ. ನೋಡಿ ಎತ್ತುಗಳು ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಯಾಕಂದರೆ ಈ ಎತ್ತು ಸಾಕಿದವ್ರಿಗೆ ಗೊತ್ತಿರುತ್ತೆ ಇದು ಎತ್ತುಗಳ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾರೆ ಏನು ಅಂತ. ನೋಡಿ ಬೆಳಗ್ಗೆನೇ ಸ್ಟಾರ್ಟ್ ಆಗುತ್ತೆ ಇದು ಸಂತೆ. 6ಕ್ಕೆ ಹಂಗೆ ಜನ ಬರ್ತಾನೆ ಇರ್ತಾರೆ.
ಬಂದು ಜಾಗ ಹಿಡಿತಾರೆ. ಯಾಕಂದರೆ ಇಲ್ಲಿ ಜಾಗ ಸಿಗೋದು ಭಾಳ ಕಷ್ಟ. ಬೇಗ ಬಂದವರು ಸಿಗ್ತವೆ ಜಾಗ. ಅಂದರೆ ಸಂತೆ ಬಗ್ಗೆ ಹೇಳ್ಬೇಕಂದ್ರೆ ಸಂತೆ ಅಂದರೆ ಅಷ್ಟೇನು ದೊಡ್ಡ ಸಂತೆ ಇಲ್ಲ, ಅದು ಚಿಕ್ಕದಾದರೂ ಪರವಾಗಿಲ್ಲ. ಸುತ್ತಮುತ್ತ ಹಳ್ಳಿ ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ನೀವು ದೊಡ್ಡ ಸಂತೆಗೆ ಅಂದರೆ ಗಿಣಿಗೇರಿಗೆ ಹೋಗ್ಬೇಕು, ಅಲ್ಲಿ ಚೆನ್ನಾಗಿ ಬಂದಿರ್ತವೆ. ಮತ್ತು ಭಾನುವಾರ ಕುಷ್ಟಗಿಲಿ ಚೆನ್ನಾಗಿ ಬಂದಿರ್ತವೆ ಎತ್ತು. ಮತ್ತು ಮಂಗಳವಾರ ಸಿಂಧನೂರಲ್ಲಿ ಚೆನ್ನಾಗಿ ಬಂದಿರ್ತವೆ ಎತ್ತು. ಒಂದಿನ ಕುಷ್ಟಗಿಗೆ ಹೋಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾರಾದರೂ ಕಮೆಂಟ್ ಮಾಡಿ ಕುಷ್ಟಗಿಗೆ ಹೋಗ್ಬೇಕಾ ಬೇಡ ಅಂತಂದು. ಕುಷ್ಟಗಿಲಿ ಅಂದರೆ ಈ ಥರ ವೀಡಿಯೋನ ಮಾಡಲ್ಲ, ಅಲ್ಲಿ ಎತ್ತುಗಳನ್ನ ತೋರಿಸುತ್ತಾ ಓನರ್ನ ನಿಂದಿರಿಸಿ ಮಾತಾಡ್ಸೋಣ. ಯಾಕಂದರೆ ಅಂದರೆ ರೇಟ್ ಕೇಳಿದರೆ ಮತ್ತು ಅಲ್ಲಿ ಕೇಳಿದರೆ ತುಂಬ ಜನ ಆ ಥರದ ವೀಡಿಯೋನೇ ಇಷ್ಟಪಡ್ತಾರೆ. ನೋಡಿ, ಎಮ್ಮೆ ಅಂದರೆ ಎಮ್ಮೆ ಕಮ್ಮಿ, ಎಮ್ಮೆ ಜರ್ಸಿ ಆಕಳ ಆ ಥರ ಏನು ಬಂದಿಲ್ಲ ಇಲ್ಲಿ. ಬರೀ ಇವು 2 ಎಮ್ಮೆ ನೋಡಿ, ಸಂತೆ ಪೂರ ನೋಡಿದ್ರೆ ಇವು 2 ಎಮ್ಮೆ ಇರೋದು. ಮತ್ತು ಜರ್ಸಿ ಆಕಳಂತೂ ಯಾವ ಬಂದೇ ಇಲ್ಲ. ಅಂದರೆ ಜವಾರಿ ಆಕಳುಗಳು ಬಂದಿದ್ದು ತುಂಬ. ಮೇನ್ ಎತ್ತೇ ಇಲ್ಲಿ, ಎತ್ತೇ ಜಾಸ್ತಿ ಬಂದಾವೆ. ಮತ್ತು ಓರಿದನೂ ಕಮ್ಮಿ. ಈ ಥರದ್ದು ಬಾಯಿಗುಡಿರ್ತಾವಲ್ಲ ಅದೇ ಆ ಥರದ ಎತ್ತುಗಳೇ ತುಂಬ ಜಾಸ್ತಿ ಬಂದಿರ್ತವೆ. ವಿಡಿಯೋ ನೋಡೋರೆಲ್ಲರೂ ಅಕ್ಕಪಕ್ಕ ಊರವರೇ ಅಂತ ಅನಿಸುತ್ತೆ. ಹಂಗೆ ನಿಮ್ದು ಯಾವ ಊರು ಅಂತ ಕಮೆಂಟ್ ಮಾಡಿ. ಬನ್ನಿ ಹಂಗೆ ಮುಂದೆ ತೋರಿಸ್ತಾ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿರೋ ಎತ್ತುಗಳು ಬಂದಿದ್ದಾವೆ. ಈ ಮುದಗಲ್ ಬಂದು ಎಲ್ಲಿ ಬರ್ತಪ್ಪ ಅಂತಂದರೆ ತಾಲೂಕು ಲಿಂಗಸೂರು, ಜಿಲ್ಲಾ ಬಂದು ರಾಯಚೂರು. ಈ ಮುದಗಲ್ಲು ಹೋಬಳಿ ಬರುತ್ತೆ. ಇಲ್ಲಿ ಸಂತೆ ಆಗುತ್ತೆ ಭಾನುವಾರ. ಟಗರು ಮರಿದೂ ಇವತ್ತೇ ಇರುತ್ತೆ. ಟಗರು ಮರಿ ಸಂತೆ, ಎತ್ತಿನ ಸಂತೆ 2 ಒಟ್ಟಿಗೆ ಆಗುತ್ತೆ. ಇಲ್ಲಿ 2 ಒಂದೇ ದಿನ ಇರೋದರಿಂದ ಎತ್ತು ಬೇಕಾದವರು ಇಲ್ಲಿ ಎತ್ತು ತಗೊಳಕ್ಕೆ ಬರ್ತಾರೆ. ಮತ್ತು ಟಗರು ಮರಿ ವ್ಯಾಪಾರ ಮಾಡೋರು, ಮತ್ತು ಟಗರು ಮರಿ ಸಾಕಾಣಿಕೆ ಮಾಡಿದವರು, ಟಗರು ಮರಿ ತಗೊಳೋರು ಇರ್ತಾರಲ್ಲ, ಅವರು ಟಗರು ಮರಿ ತಗೋತಾರೆ. ಇಲ್ಲಿ ಎತ್ತು ಬೇಕಾದವರು ಈ ಕಡೆ ಬರ್ತಾರೆ. ಆ ಕಡೆ ಸಪ್ರೇಟ್ ಇದೆ ಇದು. ಆ ಕಡೆ ಟಗರು ಮರಿಗಳಿರ್ತವೆ, ಈ ಕಡೆ ಎತ್ತುಗಳಿರ್ತವೆ. ಇದು ನೋಡಿ ಒಂಟಿ ಅನಿಸುತ್ತೆ ಇದು. ಹಂಗೆ ಮುಂದೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ ಎತ್ತುಗಳು. ಈ ಸಂತೆಯಲ್ಲಿ ಅಡ್ಡಾಡೋದೇ ಒಂಥರ ಖುಷಿ. ಎತ್ತು ತಗೊಳ್ಳದೇ ಇದ್ದರೂ ಪರವಾಗಿಲ್ಲ, ಜಾಸ್ತಿ ಜನ ನೋಡೋಕ್ಕಂತಲೇ ಬರ್ತಾರೆ. ಯಾಕಂದರೆ ಈ ವಾರ ಯಾವ ಥರ ಎತ್ತು ಬಂದಿದ್ದಾವೆ ಏನು ಅಂತಂದು ಜಾಸ್ತಿ ಜನ ಅಡ್ಡಾಡೋಕ್ಕೆ ನೋಡ್ತಾರೆ. ಅಡ್ಡಾಡಿ ಸುಮ್ಮನೆ ನೋಡ್ಕೊಂಡು ಹೋಗೋರು ಬಂದಿರ್ತಾರೆ. ಹಾಗೆ ಮನಸ್ಸಲ್ಲಿ ತಗೊಳ್ಳೋರು ಆಸೆ ಇರುತ್ತೆ, ಆದರೆ ಕೆಲವೊಬ್ಬರು ಇರಲಿ ಬಿಡು ಅಂತಂದು ಬಿಟ್ಟು ಹೋಗೋರು ಇರ್ತಾರೆ. ಮತ್ತು ನೆಕ್ಸ್ಟ್ ವಾರ ತಗ್ಬೋದು ಆ ಥರ. ಇನ್ನು ಕೆಲವರು ಫಿಕ್ಸ್ ಆಗಿ ನಾವು ತಗೊಳ್ಳೇಬೇಕು ಅಂದ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಸೆಟ್ ಆಗೋಂಥ ಎತ್ತುಗಳು ಸಿಕ್ಕರೆ ತಗೊಂಡು ಹೋಗ್ತಾರೆ. ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ದೊಡ್ಡ ಸಂತೆಯಲ್ಲಿ ನೋಡಿ ಹುಡುಕಾಡ್ತಾರೆ. ಮೈಕ್ ಇದ್ದರೆ ಮಾತ್ರ ಪ್ರತಿಯೊಬ್ಬರ ತಕ್ಕೂ ಮಾತಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ನಮಗೆ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ಇಷ್ಟು ಅಲ್ಲಿಂದ ಬಂದು ಸುಮ್ಮನೆ ಏನೋ ರೈತರನ್ನ ಮಾತಾಡಲೇ ಇಲ್ಲ, ರೇಟ್ ಕೇಳಲೇ ಇಲ್ಲ ಅಂತ ಅನಿಸುತ್ತೆ. ಮೈಕ್ ಇದ್ದರೆ ಖಂಡಿತವಾಗ್ಲೂ ಎಲ್ಲ ಮಾತಾಡ್ತೀನಿ. ಮೈಕ್ ಇಲ್ಲದ ಕಾರಣ ಈ ಥರ ವೀಡಿಯೋ ಮಾಡೋ ಥರ ಆಯಿತು. ನೋಡಿ ಹಂಗೆ ಒಂದು ರೌಂಡು ನಿಮಗೆ ಇಷ್ಟ ಆದರೆ ನೋಡಿ, ಇಲ್ಲ ಸ್ಕಿಪ್ ಮಾಡಿ. ಯಾಕಂದರೆ ಕೆಲವರೆಲ್ಲ ರೇಟ್ ಕೇಳಿರ್ತಾರಲ್ಲ, ಆ ಥರದ ವೀಡಿಯೋನೇ ಜಾಸ್ತಿ ನೋಡೋದು. ನೋಡಿ ಇದು ಆವಾಗಲೇ ತಗೊಂಡಿದ್ದಾರೆ ಅಂತ ಅನಿಸುತ್ತೆ. ಹಿಡ್ಕೊಂಡು ಹೊಂಟಿದ್ದಾರೆ ಅಣ್ಣವರು. ಮುಂದೆ ಜನ